ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ದ್ವಾದಶ ಸ್ಥಾನದಲ್ಲಿದ್ದಂತಹ ಶನಿಯ ಜೊತೆಯಲ್ಲಿ ಚಂದ್ರನ ಪ್ರವೇಶವೂ ಆಗಿರುತ್ತೆ. ಆದ್ದರಿಂದ ಸೆಪ್ಟೆಂಬರ್ ಬಿದ್ದು ಕೈಕಾಲುಗಳನ್ನು ಫ್ರ್ಯಾಕ್ಚರ್ ಮಾಡಿಕೊಳ್ಳುವಂತಹ ದಿನಗಳಾಗಬಹುದು. ಗಂಡಾಂತರಗಳಿಂದ ಕೂಡಿರುವಂತಹ ದಿನಗಳು, ಕೆಲಸವೆಲ್ಲವೂ ಸಹ ಸಮಸ್ಯೆಗಳಿಂದಲೇ ಕೂಡಿರುತ್ತೆ. ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲದೆ ಬೇರೆ ಬೇರೆ ಏನಾದರೂ ಶುಭ ಕಾರ್ಯಗಳನ್ನು ಏನಾದರೂ ಮಾಡ್ಬೋದಾ ಗುರುಗಳೇ ಅಂದರೆ ಖಂಡಿತವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಹ ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದಾ ವಾಹಿನಿ ಯೂಟ್ಯೂಬ್ ಚಾನಲ್ನಲ್ಲಿ. ಈ ಮಾಸ ಭವಿಷ್ಯಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯ ಬಹಳ ವಿಶೇಷವಾಗಿ ಕೂಡಿರುವಂಥದ್ದು. ಈ ಮಾಸ ಭವಿಷ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 5 ರಾಶಿಗಳ ಬದಲಾವಣೆಗಳಾಗುತ್ತೆ. 2ನೇ ತಾರೀಕು ತುಲಾ ರಾಶಿಗೆ ಸ್ವಕ್ಷೇತ್ರಕ್ಕೆ ಶುಕ್ರನ ಪ್ರವೇಶವಾಗಿ ಬಹಳ ಅನುಕೂಲಕರವಾಗಿರ್ತದೆ. ಮತ್ತು 7ನೇ ತಾರೀಕು ಕನ್ಯಾ ರಾಶಿಗೆ ಸ್ವಕ್ಷೇತ್ರಾಧಿಪತಿ ಬುಧ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತಾರೆ. 17ನೇ ತಾರೀಕು ರವಿ ಮತ್ತು ಕನ್ಯಾ ರಾಶಿಗೆ ಪ್ರವೇಶದಲ್ಲಿರ್ತಾರೆ. 18ನೇ ತಾರೀಕು ಕುಜ ಕರ್ಕಾಟಕ ರಾಶಿಗೆ ಪ್ರವೇಶ ಮತ್ತು 26ನೇ ತಾರೀಕು ಬುಧ ಮತ್ತು ತುಲಾ ರಾಶಿಗೆ ಪ್ರವೇಶವನ್ನು ಮಾಡುವಂತಹ ದಿನಗಳು. ಅಂದರೆ 5 ರಾಶಿಗಳ ಬದಲಾವಣೆಗಳಾಗುವಂಥದ್ದು. ಬಹಳ ಶುಭ ಅಶುಭಗಳನ್ನು ನೋಡುವಂತಹ ದಿನಗಳು ಸಹ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಡಿರುತ್ತೆ. ಇದೇ ತಿಂಗಳಲ್ಲಿ ವಿಶೇಷವಾಗಿ ಗಣಪತಿ ಹಬ್ಬ ಬರುತ್ತೆ. ಅನಂತರದಲ್ಲಿ ಪಿತೃಪಕ್ಷನು ಕೊನೆಯ ಅಂತ್ಯದಲ್ಲಿ ಆರಂಭವಾಗುವಂತಹ ಮಾಸ. ಮುಹೂರ್ತಾದಿಗಳಿಗೆ ಭಾಳ ಅಲ್ಪ ಸಮಯ ಮುಹೂರ್ತ ಸಿಗುವಂಥದ್ದು. ನಿಮಗೆ ಮುಹೂರ್ತ ಸಿಗಲಿಕ್ಕೆ ಸೆಪ್ಟೆಂಬರ್ 26ನೇ ತಾರೀಕಿನವರೆಗೂ ಸಹ ನಿಮಗೆ ಮುಹೂರ್ತಗಳು ಸಿಗುತ್ತೆ. ಅನಂತರದಲ್ಲಿ ಮುಹೂರ್ತಾದಿಗಳಾಗಲಿ ಶುಭ ಕಾರ್ಯಗಳಿಗೆ ಯಾವುದೂ ಶುಭವಾಗಿರುವಂತಹ ದಿನಗಳಾಗಲಿ ಲಗ್ನ ಮುಹೂರ್ತಾದಿಗಳಾಗಲಿ ಯಾವುದೂ ಸಹ ಸಿಗೋದಿಲ್ಲ. ಆದ್ದರಿಂದ ನಾವು ಯಾವುದೇ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮತ್ತೊಂದು ಮಾಡಬೇಕು ಅಂತ ಅಂದಾಗ ಸೆಪ್ಟೆಂಬರ್ 26ನೇ ತಾರೀಕಿನ ಒಳಭಾಗದಲ್ಲಿಯೇ ಎಲ್ಲ ಕೈಂಕರ್ಯಗಳನ್ನು ಸಹ ನಾವು ಮಾಡಿ ಮುಗಿಸ್ಕೊಳ್ಬೇಕು. ಅನಂತರದಲ್ಲಿ ಪಿತೃಪಕ್ಷ, ನವರಾತ್ರಿ ಈ ರೀತಿಯಾದಂತಹ ದಿನಗಳು ಬಂದಾಗ ಯಾವುದು ಶುಭವಾಗಿರುವಂಥ ದಿನಗಳು ಇರೋದಿಲ್ಲ. ಈ ವಿಚಾರಕ್ಕೆ ತೆಗೆದುಕೊಂಡಾಗ ಈ ಮಾಸ ಭವಿಷ್ಯದಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಸ್ಥಾನಗಳು, ಯಾವ್ಯಾವ ಅನುಕೂಲಗಳು ಅನಾನುಕೂಲಗಳು ಇದೆಲ್ಲ ನೋಡೋಕ್ಕೆ ಹೋದಾಗ ನೋಡಿ, ಮೇಷರಾಶಿಯವರಿಗೆ 7.5 ಶನಿ ಏನು ಬದಲಾವಣೆಗಳೇನು ಕಾಣೋದಿಲ್ಲ. ಮತ್ತು 4ನೇ ಮನೆಯಲ್ಲಿರುವಂತಹ ಗುರುವಿನ ಯೋಗ ಫಲ ಏನು ನಿಮಗೆ ಸಿಗೋದಿಲ್ಲ. ಅದೇ 4ನೇ ಮನೆಯಲ್ಲಿ ಕುಜನೂ ಸಹ ಪ್ರವೇಶವಾಗ್ತಾನೆ. ಮತ್ತು 5, 6, 7 ಅಂತ ಯಾವುದು ಶುಭ ಕಾರ್ಯಗಳು ನಿಮಗೆ ಶುಭ ಸ್ಥಾನದಲ್ಲಿ ಯಾವ ಗ್ರಹಗತಿಗಳು ಸಹ ಯೋಗ ಸ್ಥಾನದಲ್ಲಿ ಮೇಷರಾಶಿಯವರಿಗೆ ಇರೋದಿಲ್ಲ. ಮೇಷರಾಶಿಯವರಿಗೆ ನಾನು ಹೇಳುವಂಥದ್ದು, ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ದ್ವಾದಶ ಸ್ಥಾನದಲ್ಲಿದ್ದಂತಹ ಶನಿಯ ಜೊತೆಯಲ್ಲಿ ಚಂದ್ರನ ಪ್ರವೇಶವೂ ಆಗಿರುತ್ತೆ. ಆದ್ದರಿಂದ ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದಿರುವಂಥದ್ದು ಉತ್ತಮ. ವಾಹನ ಅಪಘಾತಗಳಾಗುವಂಥ ಸಾಧ್ಯತೆಗಳು, ಬಿದ್ದು ಕೈಕಾಲುಗಳನ್ನು ಫ್ರ್ಯಾಕ್ಚರ್ ಮಾಡಿಕೊಳ್ಳುವಂತಹ ದಿನಗಳಾಗಬಹುದು. ಗಂಡಾಂತರಗಳಿಂದ ಕೂಡಿರುವಂತಹ ದಿನಗಳು ಕಾಡಬಹುದು. ಇಲ್ಲ ಸಲ್ಲದ ವಿಚಾರಗಳಿಗೆ ಗಲಾಟೆ, ಘರ್ಷಣೆಗಳು, ಮನಸ್ತಾಪಗಳು, ಹೊಡೆದಾಟ ಬಡದಾಟಗಳು ಆಗುವಂಥ ಸಾಧ್ಯತೆಗಳು ಆಗಬಹುದು. ಆದ್ದರಿಂದ ಎಲ್ಲವೂ ಅನಿಷ್ಟದಲ್ಲೇ ಇರಬೇಕಾದ್ರೆ ಎಲ್ಲ ಗ್ರಹಗತಿಗಳ ಕ್ರೂರ ದೃಷ್ಟಿಯೂ ಮೇಷರಾಶಿಗೆ ಕಾಣೋದ್ರಿಂದ ಶುಭವಾಗಿರುವಂತಹ ಯಾವ ರಾಶಿಯ ಸೂಚನೆಗಳು ಕಾಣದಲ್ಲೇ ಇರೋದರಿಂದ ಆದಷ್ಟು ಸಹ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸುವಂಥದ್ದು ಸೂಕ್ತ. ಇದಲ್ಲದೆ ಬೇರೆ ಬೇರೆ ಏನಾದರೂ ಶುಭ ಕಾರ್ಯಗಳನ್ನು ಏನಾದರೂ ಮಾಡ್ಬೋದಾ ಗುರುಗಳೇ ಅಂದರೆ ಖಂಡಿತವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಹ ಮೇಷರಾಶಿಯವರಿಗೆ ಯಾವ ಶುಭ ಕಾರ್ಯಗಳೂ ಜರುಗೋದಿಲ್ಲ. ಮದುವೆ ಮುಂಜಿಗಳಲ್ಲಿ ಅಡೆತಡೆಗಳಾಗುತ್ತೆ, ವ್ಯವಹಾರದಲ್ಲಿ ಅಡೆತಡೆಗಳಾಗುತ್ತೆ, ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ಸಮಸ್ಯೆಗಳಿಂದಲೇ ಕೂಡಿರುತ್ತೆ.
ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅಡೆತಡೆಗಳು, ಸಮಸ್ಯೆಗಳು, ಗೊಂದಲಗಳು, ಬೇಸರದ ವಾತಾವರಣಗಳಿಂದಲೇ ಕೂಡಿರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕು. ಆದಷ್ಟು ಸಹ ಕುಟುಂಬದ ಜೊತೆಯಲ್ಲಿ ಸೌಹಾರ್ದತೆಯಿಂದ ನಡ್ಕೊಳ್ಳುವಂಥದ್ದು, ಕುಟುಂಬದಲ್ಲಿ ಯಾವುದೇ ವಿಚಾರಗಳು ಬಂದು ಸಹ ಕೋಪವನ್ನು ಮಾಡಿಕೊಳ್ಳದೆ, ವ್ಯತಿರಿಕ್ತವಾದಂಥ ಮಾತುಗಳನ್ನು ಆಡದೆ, ಆದಷ್ಟು ಸಹ ಸೌಮ್ಯತೆಯಿಂದ, ಜಾಗರೂಕತೆಯಿಂದ, ಅದರಲ್ಲೂ ಸಹ ಬುದ್ಧಿವಂತಿಕೆಯಿಂದ, ಯಾವುದೇ ಕುಟುಂಬದಲ್ಲಿ ಯಾವುದೇ ಮಾತುಕತೆಗಳಿಂದ ಹಾನಿ ಆಗದ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಮೇಷರಾಶಿಯವರಿಗೆ ಸೂಕ್ತ. ದೋಷದಿಂದ ಕೂಡಿರುವಂತಹ ಮೇಷರಾಶಿ ಶನಿದೇವರ ಅನನ್ಯ ಉಪಾಸನೆಯನ್ನು ಮಾಡ್ತಾ ಪ್ರತಿ ಶನಿವಾರವೂ ಸಹ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಎಳ್ಬತ್ತಿ ಹಚ್ಚುವಂಥದ್ದು, ದೀಪದ ಎಣ್ಣೆಯನ್ನು ದಾನ ಮಾಡುವಂಥದ್ದು, ಪ್ರಾತಃ ಕಾಲದಲ್ಲಿ ಹನುಮಂತನಿಗೆ ತುಳಸಿ ಅರ್ಚನೆಯನ್ನು ಮಾಡಿಸುವಂಥದ್ದನ್ನು ಆದಷ್ಟು ಸಹ ಸುಮಾರು ದಿನಗಳ ಕಾಲದವರೆಗೂ ನೀವು ಮಾಡಬೇಕಾಗ್ತದೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಂತೂ ಕಷ್ಟದ ದಿನಗಳು ಇನ್ನೂ ಹೆಚ್ಚಾಗಿರೋದ್ರಿಂದ ನಾನಾಗಲೇ ಆರಂಭದಲ್ಲಿ ಹೇಳಿದೆ, ವಾಹನದಲ್ಲಿ ಅಪಘಾತಗಳಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ದರಿಂದ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸುವಂಥದ್ದು, ಜಾಗರೂಕತೆಯಿಂದ ಇರುವಂಥದ್ದು, ಮೈ ಮರಿದಲೇ ಇರುವಂಥದ್ದು, ಆತುರದ ಆತುರದಿಂದ ವಾಹನವನ್ನು ಚಲಾಯಿಸುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಬೇಕು. ಇಲ್ಲವಾದಲ್ಲಿ ನಾವು ಅದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ. ನಮಸ್ಕಾರ.